Hi friends, welcome to my YouTube channel. ಫ್ರೆಂಡ್ಸ್, ಇವತ್ತು ನಾನು ಮಾಡೋಕ್ಕೆ ಹೊರಟಿರೋ ಡಿಶ್ಶು ಒಂದು ಹೆಲ್ತಿಯೆಸ್ಟ್ ಡಿಶ್ ಇರುತ್ತೆ. ಮತ್ತು ಇದನ್ನು ಯಾರು ಬೇಕಾದರೂ ತಿನ್ಬೋದು. ಅಂದರೆ ಶುಗರ್ ಇರೋರು, ಬಿ ಪಿ ಇರೋರು, ಹಾಗೆ ಚಿಕ್ಕ ಮಕ್ಕಳು, ದೊಡ್ಡವರು, ಪ್ರತಿಯೊಬ್ಬರು ಯಾರು ಬೇಕಾದರೂ ಇದನ್ನು ತಿನ್ಬೋದು. ಹಾಗೆ ಇದರಿಂದ ಹಲವಾರು ಬೆನಿಫಿಟ್ಸ್ ಇದೆ. ನೀ ಪೇಯ್ನ್ ಆಗಿರಲಿ, ಜಾಯಿಂಟ್ ಪೇಯ್ನ್ ಆಗಿರಲಿ, ಮಂಡಿ ನೋವು, ಕಾಲು ನೋವು, ಕಾಲು ಎಳೆತ, ಕಾಲು ಸೆಳೆತ, ಸೊಂಟ ನೋವು ಇರ್ಬೋದು. ಮತ್ತು ನಿಮ್ಮ ಶುಗರ್ ಲೆವೆಲ್ ಹೈ ಆಗಿರುತ್ತೆ. ಆವಾಗ ನೀವು ಏನು ಮಾಡಬೇಕು, ಯಾವ ಥರ ಫುಡ್ ತೊಗೋಬೇಕು ಅಂತ ಗೊತ್ತಿರಲ್ಲ. ಆಗ ಇಮ್ಮಿಡಿಯೇಟ್ ನೀವು ಇದನ್ನು ತಿಂದರೆ ಶುಗರ್ ಲೆವೆಲ್ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೇಮ್ ಟೈಮ್ ಬಿ ಪಿನೂ ಹಾಗೆಯೇ. ಈಗ ನಿಮ್ಮ ಬಿ ಪಿ ಹೈ ಇರುತ್ತೆ ಅಂದ್ಕೊಳ್ಳಿ, ಈ ಫುಡ್ನ ನೀವು ತೊಗೊಳ್ಳೋದ್ರಿಂದ ಬಿ ಪಿ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಮಕ್ಕಳಿಗೆ ಏನು ಹೆಲ್ಪ್ ಅಂದರೆ, ಮಕ್ಕಳದು ಮೆಮೊರಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ. ಪೇರೆಂಟ್ಸ್ ಎಲ್ಲರೂ ಪ್ರಾಬ್ಲಮ್ ಇರುತ್ತೆ, ನಮ್ಮ ಮಕ್ಕಳು ಎಷ್ಟು ಓದಿದ್ರೂ ನೆನಪಲ್ಲಿರಲ್ಲ ಅಂತೇಳಿ ಅಲ್ವಾ. ಸೊ ನೀವು ನಾನೀಗ ಮಾಡೋ ಅದನ್ನ ಡಿಶ್ನ ನೀವು ಮಕ್ಕಳಿಗೆ ಎವ್ರಿ ಡೇ ತಿನ್ನಿಸ್ತಾ ಬಂದರೆ ಅವರಲ್ಲಿ ಮೆಮೊರಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ. ನೀವೇ ಶಾಕ್ ಆಗ್ತೀರಾ, ಅಷ್ಟು ಇಂಪ್ರೂವ್ ಆಗುತ್ತೆ. ಸೊ ಬನ್ನಿ, ನಾನು ಮನೆಯಲ್ಲಿ ಈ ಥರ ಒಂದು ಹೆಲ್ದಿಯೆಸ್ಟ್ ಡಿಶ್ನ ಹೇಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ. ಬನ್ನಿ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಪ್ಲೀಸ್. ಮಕ್ಕಳಲ್ಲಿ ನೆನಪಿನ ಶಕ್ತಿಯ ಕೊರತೆ ಇದ್ದರೆ, ಹಾಗೆ ಜಾಯಿಂಟ್ ಪೇಯ್ನ್ ಇದ್ದರೆ, ಕಾಲು ಸೆಳೆತಾ ಇದ್ದರೆ, ಶುಗರ್ ಹೈ ಆಗಿದ್ರೆ, ಬಿ ಪಿಯಲ್ಲಿ ತುಂಬ ವೇರಿ ಆಗ್ತಿದ್ರೆ ಈ ಡಿಶ್ನ ಮಾಡಿ. ತುಂಬಾ ಒಳ್ಳೆಯದು. ಹೇಗೆ ಮಾಡೋದು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಪೂಲ್ ಮಖಾನ ಮಾಡೋದು ತುಂಬ ಈಸಿ. ಹಾಗೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕು ಅಷ್ಟೇ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ತುಪ್ಪ, ಸ್ವಲ್ಪ ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್, ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು. ಇಷ್ಟೇ ಬೇಕಾಗಿರೋದು. ಈಗ ನಾನು ಒಂದು ಪ್ಯಾನ್ ತೊಗೊಳ್ತೀನಿ, ಅದನ್ನು ಗ್ಯಾಸ್ ಆನ್ ಮಾಡಿಡ್ತೀನಿ, ಬಿಸಿ ಇಟ್ಕೊತೀನಿ ಫಸ್ಟ್ ಒಂದು ಪ್ಯಾನ್ನ. ಫ್ರೆಂಡ್ಸ್, ಇಲ್ಲಿ ನೀವು ಸ್ವಲ್ಪ ದಪ್ಪಾಗಿರೋ ಪ್ಯಾನ್ನ ಯೂಸ್ ಮಾಡಬೇಕು. ತಿನ್ ಪ್ಯಾನ್ಸ್ ಏನಾದರೂ ನೀವು ಯೂಸ್ ಮಾಡ್ತು ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಮಖಾನ ಸೈಡ್ಸ್ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ದಪ್ಪ ಇರೋದು ನೀವು ಯೂಸ್ ಮಾಡಿ. ಇಲ್ಲಿ ನಾನು ಒಂದು ದಪ್ಪ ಪ್ಯಾನ್ ಹಿಡ್ತಾ ಇದ್ದೀನಿ, ಅದು ಬಿಸಿ ಆಗೋ ಅಷ್ಟರಲ್ಲಿ ನಾನು ನಿಮಗೆ ಮಖಾನ ತೋರಿಸ್ತೀನಿ. ಇದು ಮಖಾನ ಫಸ್ಟ್ ಹೇಗಿರುತ್ತೆ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ. ಅಂದರೆ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಈಸಿಯಾಗಿ ಪುಡಿ ಪುಡಿ ಆಗಲ್ಲ, ತಿನ್ನೋದಕ್ಕೂ ಚೆನ್ನಾಗಿ ಅನಿಸಲ್ಲ, ರಬ್ಬರ್ ಟೈಪ್ ಇರುತ್ತೆ. ಕೆಲವೊಬ್ಬರು ಇದನ್ನ ಬಿಸಿಲಲ್ಲಿ ಒಣಗಿಸ್ಕೊಂಡು ನಂತರ ಫ್ರೈ ಮಾಡಿ ಅದಕ್ಕೆ ಏನೇನು ಬೇಕು ಸ್ಪೈಸಸ್ ಆ್ಯಡ್ ಮಾಡಿಕೊಂಡು ತಗೊಳ್ತಾರೆ. ಇಲ್ಲಿ ನಾನು ಬಿಸಿಲಲ್ಲಿನೂ ಒಣಗಿಸ್ತಾ ಇಲ್ಲ, ಇದನ್ನು ಡೈರೆಕ್ಟಾಗಿ ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ನಾನು ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಹೇಗೆ ಮಾಡ್ತಿದ್ದೀನೋ ಆ ಥರ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆನೂ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಬಟ್ ಮಕ್ಳಿಗೆ ಇದನ್ನು ಕೊಡೋದ್ರಿಂದ ತುಪ್ಪ ಹಾಕಿದ್ರೆ ಒಳ್ಳೆಯದು. ತುಪ್ಪದಲ್ಲಿ ಗುಡ್ ಫ್ಯಾಟ್ ಇರುತ್ತೆ, ಹಾಗೆ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ನೆಕ್ಸ್ಟ್ ನಾವು ಇದಕ್ಕೆ ಪೂಲ್ ಮಖಾನ ಸೀಡ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ತುಪ್ಪ ತುಂಬಾ ಬಿಸಿ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಬೆಚ್ಚಗಾದರೂ ಸಾಕು. ನಾವು ನೆಕ್ಸ್ಟು ಆ್ಯಡ್ ಮಾಡ್ಕೋಬೋದು. ಇದನ್ನು ನಾವು ಆ್ಯಡ್ ಮಾಡ್ಕೊಂಡಾದ್ಮೇಲೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಇದೇ ಇದರಲ್ಲಿ ಇಂಪಾರ್ಟೆಂಟ್ ಸ್ಟೆಪ್ಪು ಫ್ರೆಂಡ್ಸ್. ಇದನ್ನು ನೀವು ನೀಟಾಗಿ ಬಾಡಿಸ್ಕೊಳ್ಳಿಲ್ಲ ಅಂದರೆ, ಗರಿ ಆಗೋ ಥರ ಹುರ್ಕೊಳ್ಳಿಲ್ಲ ಅಂದರೆ ಇದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಪೂಲ್ ಮಖಾನ. ಹಾಗೆ ಅದಕ್ಕೆ ನೀವು ಚೆನ್ನಾಗಿದನ್ನ ಬಾಡಿಸ್ಕೋಬೇಕು. ಪೂಲ್ ಮಖಾನದಲ್ಲಿ ಎಷ್ಟು ಒಳ್ಳೊಳ್ಳೆ ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತೇಳಿ ನಾನು ಹೇಳ್ತಾ ಹೋಗ್ತೀನಿ. ಇದನ್ನು ನೀವು ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ ಮೂಳೆಗಳ ಪ್ರಾಬ್ಲಮ್ ಇದ್ದರೆ, ಹಾಗೆ ಜಾಯಿಂಟ್ಸಲ್ಲಿ ಫ್ಲೂಯಿಡ್ ಕಡಿಮೆ ಆಗಿ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ, ನಡೆದಾಗೆಲ್ಲ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಅದನ್ನು ಕಡಿಮೆ ಮಾಡುತ್ತೆ ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ. ಕ್ಯಾಲ್ಶಿಯಂ ಕೊರತೆ ಆಗಿದರೆ ಬಾಡಿಲಿ, ಹಾಗೆ ಹಲ್ಲುಗಳೇನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ನಾವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ಇದರಲ್ಲಿ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಶುಗರ್ ಲೆವೆಲ್ ಏನಾರು ಹೈ ಇತ್ತು ಅಂದರೆ ಅದನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಸಕ್ಕರೆ ಕಾಯಿಲೆ ಇರೋರಿಗೆ ವೇರಿ ಆಗ್ತಾ ಇರುತ್ತೆ, ಒಮ್ಮೊಮ್ಮೆ ಲೋ ಆಗುತ್ತೆ, ಒಮ್ಮೊಮ್ಮೆ ಹೈ ಆಗುತ್ತೆ ಶುಗರ್ ಲೆವೆಲ್. ಸೊ ಶುಗರ್ ಲೆವೆಲ್ ಹೈ ಇದ್ದಾಗ ನಾವು ಇದನ್ನು ಮಿತವಾಗಿ ಸೇವಿಸೋದ್ರಿಂದ ಬೇಗ ಕಂಟ್ರೋಲಿಗೆ ಬರುತ್ತೆ ನಮಗೆ ಸಕ್ಕರೆ ಕಾಯಿಲೆ. ಹಾಗೆ ಈ ತವರೆ ಬೀಜ ಕಿಡ್ನಿ ಮತ್ತು ಲಿವರ್ನ ಡಿಟಾಕ್ಸ್ ಮಾಡೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ, ಹಾಗಾಗಿ ಇದು ನಮ್ಮ ಬಾಡಿಲಿರೋ ಅನ್ವಾಂಟೆಡ್ ಫ್ಯಾಟ್ನ ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೇಕಂದ್ರೆ ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಸಹಾಯ ಮಾಡುತ್ತೆ.
ಬರೀ ಇಷ್ಟೇ ಅಲ್ಲ ಫ್ರೆಂಡ್ಸ್, ಇದರಲ್ಲಿ ಇನ್ನೂ ಮೇಯ್ನಾಗಿ ಏನಿದೆ ಅಂದರೆ ಮಕ್ಳಿಗೆ ತುಂಬ ಚೆನ್ನಾಗಿ ಓದಲ್ಲ, ನನ್ನ ಮಕ್ಳಿಗೆ ನೆನಪಿನ ಶಕ್ತಿ ಇರಲ್ಲ ಅಂತ ತುಂಬ ಪೇರೆಂಟ್ಸ್ದು ಕಂಪ್ಲೇಂಟ್ಸ್ ಇರುತ್ತೆ. ಇದನ್ನು ನಾವು ಮಿತವಾಗಿ ಡೈಲಿ ಕೊಡೋದ್ರಿಂದ ಮಕ್ಕಳಿಗೆ ಅವರ ನೆನಪಿನ ಶಕ್ತಿಯು ಕೂಡ ವೃದ್ಧಿ ಆಗೋ ಚಾನ್ಸಸ್ ಇದೆ. ನೆನಪಿನ ಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸ್ನಾಯುಗಳ ಎಳ್ತಾ ಇದ್ದರೆ ಈ ಪೂಲ್ ಮಖಾನನ ಡೈಲಿ ಸೇವಿಸೋದ್ರಿಂದ ತುಂಬಾ ಸಹಾಯ ಆಗುತ್ತೆ. ಹಾಗೆ ಕಾಲು ನೋವು, ಮೂಳೆ ನೋವು, ಜಾಯಿಂಟ್ಸ್ ಪೇಯ್ನ್ಗಳಿರೋದ್ರಿಂದ ನಡೆಯೋದಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗ್ತಿರುತ್ತೆ. ಇದನ್ನು ರೆಗ್ಯುಲರಾಗಿ ನೀವು ಯೂಸ್ ಮಾಡೋದ್ರಿಂದ ಆ ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ. ಈಗ ಫ್ರೆಂಡ್ಸ್, ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಪೆಪ್ಪರ್ ಪುಡಿ, ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಇದನ್ನ ಮತ್ತೊಮ್ಮೆ ಬಾಡಿಸ್ಕೋಬೇಕು. ರೀತಿ ಬಾಡಿಸ್ಕೋಬೇಕಂದ್ರೆ ಕೈಯಲ್ಲಿ ಒಂದು ಪೂಲ್ ಮಖಾನ ಸೀಟ್ ತೊಗೊಂಡು ಪ್ರೆಸ್ ಮಾಡಿದ್ರೆ ಅದು ಪಾಪ್ಕಾರ್ನ್ ಕಟ್ಟಾಗುತ್ತಲ್ಲ, ಆ ಥರ ನೀಟಾಗಿ ಅದು ಪುಡಿ ಪುಡಿ ಆಗಬೇಕು. ಆ ರೀತಿ ಆದರೆ ಇದು ನೀಟಾಗಿ ಬಂದಿದೆ ಅಂಥೇಳಿ. ಇಷ್ಟು ಆದರೆ ಸಾಕು. ಇವಾಗ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಆ ಸ್ಪೈಸಸ್ ಎಲ್ಲ ನೀಟಾಗಿ ಅಬ್ಸಾರ್ಬ್ ಆಗಲಿ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಹೊಡೆಯುತ್ತೆ, ತಿನ್ನೋಕ್ಕಾಗಲ್ಲ. ಅದಕ್ಕೆ ಸ್ಪೈಸಸ್ ಎಲ್ಲ ನೀಟಾಗಿ ಆ ಪೂಲ್ ಮಖಾನ ಸೀಡ್ಸ್ಗೆ ಅಬ್ಸಾರ್ಬ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಏನಿಲ್ಲ ಅಂದರೆ ಇದನ್ನ 5 ಮಿನಿಟ್ಸಿಂದ ಒಂದು 8 ಮಿನಿಟ್ಸ್ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನೀವು ರೆಗ್ಯುಲರಾಗಿ ಬಾಡಿಸ್ತಾನೆ ಇರಬೇಕಾಗುತ್ತೆ, ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಇಲ್ಲಾಂದರೆ ಅದು ತಳ ಸೀಯೋ ಚಾನ್ಸಸ್ ಇರುತ್ತೆ. ಸೀದೋಗ್ಬಿಟ್ರೆ ಟೇಸ್ಟ್ ತುಂಬಾ ಚೇಂಜ್ ಆಗೋಗುತ್ತೆ. ಹಾಗಾಗಿ ನೀವು ಕೈ ಆಡಿಸೋದು ಮಾತ್ರ ಬಿಡಬೇಡಿ, ಆಡಿಸ್ತಾನೆ ಇರಿ. ಇಲ್ಲಿ ನನಗೆ ಸ್ವಲ್ಪ ತುಪ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತು, ಸ್ವಲ್ಪ ಡ್ರೈ ಆಗ್ತಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಮೇಲೆ ಮತ್ತಿನ್ನೊಂದು 2 to 3 ಟೀ ಸ್ಪೂನ್ ಅಷ್ಟು ನಾನು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಪ್ಪ ನೀವು ಆ್ಯಡ್ ಮಾಡ್ಕೋಬೋದು, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಹಾಗೆ ಫ್ರೆಂಡ್ಸ್, ಈ ಪೂಲ್ ಮಖಾನ ತಿನ್ನೋದ್ರಿಂದ ಇದು ಒಂದು ಸೌಂದರ್ಯ ವರ್ಧಕ ಆಗಿ ಕೂಡ ಕೆಲಸ ಮಾಡುತ್ತೆ. ಆಹಾರ ಪದಾರ್ಥ ಒಂದೇ, ಬಟ್ ಲಾಭ ಮಾತ್ರ 10 ಹಲವಾರಿದೆ. ಸೊ ಫ್ರೆಂಡ್ಸ್, ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು. ಅಟ್ಲೀಸ್ಟ್ 1 ಟೈಮ್ ಆದರೂ ನೀವು ಇದನ್ನು ಟ್ರೈ ಮಾಡಲೇಬೇಕು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾನು ಹೇಳಿದ್ದೀನಲ್ಲ ಏನೇನಿದೆ ಅಂತೇಳಿ. ಟ್ರೈ ಮಾಡಿ ನೋಡಿ, ನಿಮಗೆ ಹೇಗೆ ಅನಿಸುತ್ತೆ ಅಂತೇಳಿ ಗೊತ್ತಾಗುತ್ತೆ. ಹಾಗೆ ಈ ರೆಸಿಪಿ ತುಂಬಾ ಈಸಿ, ಇದಕ್ಕೆ ಮಾಡೋದಕ್ಕೆ ತುಂಬ ಟೈಮು ಏನು ಬೇಕಾಗಿಲ್ಲ. ಹಾಗೆ ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಬೇಕು ಅಂತಲೂ ಏನಿಲ್ಲ. ಪೂಲ್ ಮಖಾನ ಎಲ್ಲ ಗ್ರೋಸರಿ ಶಾಪಲ್ಲೂ ಈಸಿಯಾಗಿ ಸಿಗುತ್ತೆ. ಹಾಗೆ ಕೈಗೆಟುಕುವ ದರದಲ್ಲೇ ಕೂಡ ಇದು ಸಿಗುತ್ತೆ. ಅಂಗೈಯಲ್ಲೇ ಆರೋಗ್ಯ ಅಂತಾರಲ್ಲ, ಇದಕ್ಕೆ ಫ್ರೆಂಡ್ಸ್ ಹೇಳೋದು. ಈ ಪೂಲ್ ಮಖಾನನ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದರಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಾನೀಗಾಗಲೇ ನಿಮಗೆ ಹೇಳಿದ್ದೀನಿ. ಸೊ ಫ್ರೆಂಡ್ಸ್, ಒಂದೇ ಒಂದು ಸರಿ ನೀವು ಪೂಲ್ ಮಖಾನ ಸ್ನ್ಯಾಕ್ಸ್ನ ಟ್ರೈ ಮಾಡಿ ನೋಡಿ. ನಿಮ್ಮ ಮನೆಯವರೆಲ್ಲರೂ, ಈವನ್ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಫಸ್ಟ್ ಟೈಮ್ ಅಷ್ಟೇ ನನ್ನ ಮಕ್ಳು ಇದನ್ನು ಇಷ್ಟಪಟ್ಟು ತಿನ್ನಲ್ಲ ಅಂತ ಅಂದ್ಕೊಂಡು ಡೌಟಲ್ಲೇ ನಾನು ಇದನ್ನು ಮಾಡಿದ್ದೆ. ಬಟ್ ಐ ವಾಸ್ ರಾಂಗ್. ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂದ. ನನ್ನ ಮಗಳು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತಿನ್ನಲ್ಲ, ಬೇಡ ಅಂತ ಶುರು ಮಾಡಿದ್ಲು. ಬಟ್ ಆಮೇಲೆ ಅವಳಿಗಿದು ಫೇವ್ರೇಟ್ ಸ್ನ್ಯಾಕ್ಸ್ ಆಗೋಗಿದೆ. ಇವಾಗ ಇಬ್ಬರು ಮಕ್ಕಳು ಈಗ ತಿಂತಾರೆ ಇದನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಾನು ಈ ರೆಸಿಪಿನ, ಒಂದು ಹೆಲ್ತಿ ಆಗಿರೋ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇದನ್ನು ನನ್ನ ಮಗಂಗೆ ತಿನ್ನೋದಕ್ಕೆ ಕೊಡ್ತೀನಿ. ನೀವೇ ನೋಡ್ಬೋದು ಅವ್ನ ರಿಯಾಕ್ಷನ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಷ್ಟೇ ಅಲ್ದಲ್ಲೇ ಇದನ್ನು ಪಪ್ಪಂಗೂ ಕೊಡು, ಅವ್ರಿಗೂ ತುಂಬ ಇಷ್ಟ ಅಂತ ಹೇಳ್ತಾನೆ ಅವನು. ಅದೊಂದು ಚಿಕ್ಕ ಕ್ಲಿಪ್ ಆ್ಯಡ್ ಮಾಡ್ತೀನಿ, ನೋಡಿ ಫ್ರೆಂಡ್ಸ್. ತಗೋಬಿಯಾನ್, ಹೇಗಿದೆ ಟೇಸ್ಟ್ ಮಾಡಿ ನೋಡು, ತಿನ್ಬಿಟ್ಟು ಹೇಳು ಹೇಗಿದೆ ಅಂತ. ಸೂಪರ್ ಆಗಿದೆಯಾ? ಕೊಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ ಹೆಲ್ದಿಯಸ್ಟ್ ಡಿಶ್ನ ಮನೇಲೇ ಬೇಗ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ. ಡಿಶ್ ಒಂದೇ, ಆದರೆ ಬೆನಿಫಿಟ್ಸ್ ಹಲವಾರಿದೆ. ಸೊ ಮನೇಲಿ ದಯವಿಟ್ಟು ಇದನ್ನು ಟ್ರೈ ಮಾಡಿ. ನನ್ನ ರೆಸಿಪಿ ನಿಮಗಿಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೇಗಿದೆ ನನ್ನದು ರೆಸಿಪೀಸ್ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾವು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.